मैं धमाका शुरू करूं। ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ದುರಂಧರ್ ಈ ಸಿನಿಮಾ ಬಗ್ಗೆ ನಾನು ಮಾತಾಡ್ತೀನಿ. ಸಿನಿಮಾ ಈಗ ಆಲ್ರೆಡಿ 2ನೇ ವಾರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಲೇಟಾಗಿ ಯಾಕೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಯಾಕಂತ ಹೇಳಿದ್ರೆ ನಾನು ಈ ಸಿನಿಮಾನ ನೋಡಿ ತಡವಾಗಿ ಕಳೆದ ವಾರವೇ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಸಿನಿಮಾ ನೋಡಬೇಕು ಅಂತ ಇತ್ತು. ಬೇರೆ ಕಾರಣಗಳಿಗೆ ಈ ಸಿನಿಮಾ ನೋಡೋದಕ್ಕಾಗಿರಲಿಲ್ಲ. ಅದರಲ್ಲಿ ಒಂದು ಕಾರಣ, ಬೇಸಿಕಲಿ ನನಗೆ ವಯಲೆನ್ಸ್ ಅಷ್ಟು ಇಷ್ಟ ಆಗಲ್ಲ. ಆದರೂ ಕೆಲವು ಸಿನಿಮಾಗಳನ್ನು ನೋಡಲೇಬೇಕು ಅಂತ ನೋಡ್ತೀನಿ. ಸೊ ದುರಂಧರ್ ಟ್ರೈಲರ್ನಲ್ಲಿ ಕೆಲವು ಗ್ಲಿಮ್ಸನ್ನು ನೋಡಿದಾಗ ತುಂಬ ವಯಲೆನ್ಸ್ ಇದೆಯಾ ಅಂತ ಅನ್ನಿಸ್ತಿತ್ತು. ಬಟ್ ಸಿನಿಮಾ ನೋಡಿದಾಗ ಅದೆಲ್ಲ ತಲೆಯಿಂದ ಹೊರಗೋಯ್ತು. ಸೊ 16ನೇ ದಿನ ಕೂಡ ಒಳ್ಳೆ ಕಲೆಕ್ಷನ್ ಮಾಡಿದೆ ಗ್ಲೋಬಲ್ನಲ್ಲಿ. ಈಗ ಆಲ್ರೆಡಿ 751 ಕೋಟಿ ಗಳಿಕೆಯನ್ನು ಮಾಡಿ ಮುನ್ನುಗ್ತಾ ಇರುವಂತಹ ಸಿನಿಮಾ ದುರಂಧರ್. ಟೈಟಲು ವಿಭಿನ್ನವಾಗಿದೆ. ಒಂದು ಸೆಂಟೆನ್ಸಲ್ಲಿ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದಂತಹ ಸಿನಿಮಾ. ಈ ವರ್ಷದಲ್ಲಿ ಬಹುಶಃ ನಾನು ನೋಡಿರೋ ಸಿನಿಮಾಗಳಲ್ಲೇ ದಿ ಬೆಸ್ಟ್ ಸಿನಿಮಾ. ವಯಲೆನ್ಸ್ ಖಂಡಿತವಾಗಲೂ ನೀವು ಅಂದ್ಕೊಂಡಿರೋಷ್ಟು ಈ ಸಿನಿಮಾದಲ್ಲಿ ವಯಲೆನ್ಸ್ ಇಲ್ಲ. ಫಸ್ಟ್ ವಾರ ಏನು ಗಳಿಕೆ ಮಾಡ್ತೀವಿ ಸಿನಿಮಾ, 2ನೇ ವಾರ ಅದಕ್ಕಿಂತ ಜಾಸ್ತಿ ಗಳಿಕೆ ಮಾಡ್ತೀವಿ. ಯಾಕಂದರೆ ವರ್ಡ್ ಆಫ್ ಮೌತ್, ಅಂದರೆ ಸಿನಿಮಾ ಬಗ್ಗೆ ಜನರಿಂದ ಜನರಿಗೆ, ಬಾಯಿಂದ ಬಾಯಿಗೆ ಈ ಸಿನಿಮಾ ಬಗ್ಗೆ ಟಾಕ್ ಹೋಗಿದೆ. ಸೊ ದುರಂಧರ್ನ ಪ್ರತಿಯೊಬ್ಬ ಭಾರತೀಯರು ಕೂಡ ನೋಡಬೇಕು. ಸಿನಿಮಾದಲ್ಲಿ ಪಾಲಿಟಿಕ್ಸ್ ಇಲ್ವೇ ಇಲ್ಲ. ನಿಮಗೆ ನೋಡುವಾಗ ಅನಿಸುತ್ತೆ ಎಲ್ಲ ಘಟನೆಗಳು ನಡೆದಿರೋದೇ ನಮ್ಮ ಕಣ್ಮುಂದೆನೇ ನಡೆದಿರುವಂಥದ್ದು. 90ಸ್ಗಿಂತ ಬಿಫೋರ್ ಯಾರೆಲ್ಲ ಹುಟ್ಟಿದ್ದೀವಿ ಬಹುಶಃ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿರ್ತೀವಿ. 1999ರ ಕಂದಹಾರ್ ಫ್ಲೈಟ್ ಹೈಜಾಕ್ ಏನಿತ್ತು, ಅದು 2002ರಲ್ಲಿ ದೆಹಲಿಯ ಪಾರ್ಲಿಮೆಂಟ್ ಮೇಲೆ ನಡೆದಂತಹ ಅಟ್ಯಾಕ್ ಇರ್ಬೋದು, 2009ರಲ್ಲಿ ಮುಂಬೈನಲ್ಲಿ ನಡೆದಂತಹ ತಾಜ್ ಅಟ್ಯಾಕ್ ಇರಬಹುದು. ಹೀಗೆ ಅನೇಕ ಘಟನೆಗಳು, ಉಗ್ರ ಕೃತ್ಯಗಳು ಇಲ್ಲಿ ಬರುತ್ತೆ. ಅಫ್ಕೋರ್ಸ್ ಇದೊಂದು ಸ್ಪೈ ಥ್ರಿಲ್ಲರ್ ಸಿನಿಮಾ, ನೈಜ ಘಟನೆಗಳನ್ನು ಆಧರಿಸಿದ ಸಿನಿಮಾ. ಆದರೂ ನೈಜ ಕಥೆಯ ಸಿನಿಮಾ ಅಲ್ಲ ಇದು. ಕೇವಲ ನೈಜ ಘಟನೆಗಳನ್ನು, ರಿಯಲ್ ಇನ್ಸಿಡೆಂಟ್ಗಳನ್ನು ಇಟ್ಕೊಂಡು ಮಾಡಿರುವಂತಹ ಒಂದು ಕಾಲ್ಪನಿಕ ಸಿನಿಮಾ ಅಂತ ಅವರು ಹೇಳ್ತಾರೆ ಆರಂಭದಲ್ಲಿ. ಬಟ್ ಸಾಕಷ್ಟು ನೈಜ ಪಾತ್ರಗಳಿಗೆ ಹೋಲಿಕೆ ಇರುವಂಥದ್ದು. ಅಜಿತ್ ದೋವೆಲ್ ಅವರ ಪಾತ್ರಕ್ಕೆ ಹೋಲಿಕೆಯಾಗುವಂತಹ ಪಾತ್ರದಲ್ಲಿ ಮಾಧವನ್ ಕಾಣಿಸ್ಕೊಂಡಿದ್ದಾರೆ. ಇನ್ನು ನಾಯಕ ಹಮ್ಜಾ ಅಲಿ ಅನ್ನುವಂತಹ ಪಾತ್ರದಲ್ಲಿ ರಣವೀರ್ ಸಿಂಗ್ ಕಾಣಿಸ್ಕೊಂಡಿದ್ದಾರೆ. ಅಕ್ಷಯ್ ಖನ್ನಾ ರೆಹಮಾನ್ ಡಕಾಯತ್ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಂಜಯ್ ದತ್ ಚೌಧರಿ ಅಸ್ಲಂ ಅನ್ನುವಂತಹ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಹಳ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಎಲ್ಲ ಪಾತ್ರಗಳು ಕೂಡ ಆ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದಂತಹ ಪಾತ್ರಗಳು, ಕಲಾವಿದರು ಅಂತ ನಮಗೆ ಸಿನಿಮಾ ನೋಡಿದಾಗ ಅನಿಸುತ್ತೆ. ಖಂಡಿತವಾಗ್ಲೂ ಇದರಲ್ಲಿ ಎಲ್ಲೂ ಪಾಲಿಟಿಕ್ಸ್ ಇಲ್ಲ. ಎಲ್ಲ ಘಟನೆಗಳು ಕೂಡ ನಡೆದಿರೋದೆ. ಸಿನಿಮಾ ನೋಡಿದಾಗ ನಿಮಗೂ ಅನಿಸುತ್ತೆ. ಸರಿಸುಮಾರು 3 ಗಂಟೆ 34 ನಿಮಿಷ ಸಿನಿಮಾ ಇದು. ಬಹಳ ದೊಡ್ಡ ಸಿನಿಮಾ, ಸುದೀರ್ಘವಾದಂತಹ ಸಿನಿಮಾ. ಮೊದಲೆಲ್ಲ 3-3.5 ಗಂಟೆ ಕಾಮನ್ ಆಗಿತ್ತು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂತಹ ಸಿನಿಮಾ ಪ್ಯಾಟರ್ನ್ 2 ಗಂಟೆ 2.25 ಗಂಟೆ, ಮ್ಯಾಕ್ಸಿಮಮ್ 2.5 ಗಂಟೆ ಇರುತ್ತೆ. ಸೊ ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡಿದಾಗ ಇದು ತುಂಬ ದೊಡ್ಡ ಸಿನಿಮಾ ಅನಿಸುತ್ತೆ. ಆದರೆ ಸಿನಿಮಾ ನೋಡ್ತಾ ಹೋದಾಗ ಮುಗಿದ ಮೇಲೆ ಆ ಸಿನಿಮಾ ಮುಗಿದೋಯ್ತಾ ಅಂತಲೂ ಅನಿಸ್ಬಿಡುತ್ತೆ ನಮಗೆ. ಯಾಕಂದರೆ ಅದರಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಕಥೆಯನ್ನು. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಹೀಗೆ ಚಾಪ್ಟರ್ ಬೈ ಚಾಪ್ಟರ್ ಹೇಳ್ತಾ ಹೋಗ್ತಾರೆ. ಫೈನಲ್ ಚಾಪ್ಟರ್ ಬರುವಷ್ಟರಲ್ಲಿ ಸಿನಿಮಾ, ಆ ಕತೆ, ಆ ಪಾತ್ರಗಳು, ಆ ಘಟನೆಗಳು ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಬಿಟ್ಟಿರ್ತವೆ. ಸೊ ಆ ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂತಹ ಒಂದು ಸಿನಿಮಾ ಇದು ದುರಂಧರ್. ಬಹುತೇಕ ಕತೆ ನಡೆಯೋದು ಪಾಕಿಸ್ತಾನದಲ್ಲಿ, ಅಲ್ಲಿನ ಅಂಡರ್ವರ್ಲ್ಡ್. ಆದರೆ ಇದು ನಮ್ಮ ದೇಶದ ಪ್ರತಿಯೊಬ್ಬ ಭಾರತೀಯರಿಗೂ ಕನೆಕ್ಟ್ ಆಗುವಂತಹ ಕತೆ. ಯಾಕಂದರೆ ನಮ್ಮ ದೇಶದಲ್ಲಿ ಎಲ್ಲೇ ಬಾಂಬ್ ದಾಳಿ ಆಗಲಿ ಅದರ ಹಿಂದೆ ಉಗ್ರರ ಕೈವಾಡ ಇರುತ್ತೆ. ಆ ಉಗ್ರರ ಹಿಂದೆ ಇರೋರು ಯಾರು ಅಂತ ಹೇಳಿದರೆ ಅದು ಪಾಕಿಸ್ತಾನ ಅನ್ನೋದು. ಅವರು ಎಷ್ಟೇ ಸಲ ಪಾಕಿಸ್ತಾನದವರು ನಾವು ಇದರಲ್ಲಿ ಇಲ್ಲ ಅಂತ ಹೇಳಿದರೂ ಕೂಡ ಭಾರತದಲ್ಲಿ ನಡೆಯುವ ಪ್ರತಿಯೊಂದು ಉಗ್ರ ದಾಳಿ ಏನಿದೆ ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದ್ದೇ. ವಿಶೇಷವಾಗಿ ಅಲ್ಲಿನ ಅಂಡರ್ವರ್ಲ್ಡ್, ಅಲ್ಲಿನ ಭೂಗತ ಪಾತಕಿಗಳು ಇದರ ಹಿಂದೆ ಇರ್ತಾರೆ. ಇಲ್ಲಿ ನಾವು ನೋಡಿದಂತಹ ಘಟನೆಗಳು ಏನಿತ್ತು, ನಮ್ಮ ದೇಶದಲ್ಲಿ ಆದಂತಹ ಬಾಂಬ್ ದಾಳಿಗಳೇನಿತ್ತು, ಅದರ ಹಿಂದೆ ಏನೇನೆಲ್ಲ ಆಗಿದೆ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ನೋಡ್ತೀವಿ. ಅಂದರೆ ಪಾಕಿಸ್ತಾನದಲ್ಲಿ ಆ ಸಂದರ್ಭದಲ್ಲಿ ಏನೇನು ಆಗ್ತಿರುತ್ತೆ, ಈ ಘಟನೆಗೆ ಮೂಲ ಕಾರಣ ಏನು, ಘಟನೆ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಏನು ನಡೆಯುತ್ತೆ, ಅದನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು.
ಎಸ್ ಅಫ್ಕೋರ್ಸ್ ಇದು ಸ್ಪೈ ಥ್ರಿಲ್ಲರ್ ಸಿನಿಮಾ. ಒಬ್ಬ ಸ್ಪೈ ಏಜೆಂಟ್ ಆಗಿ ರಣವೀರ್ ಸಿಂಗ್ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಮ್ಜಾ ಅಲಿ ಅನ್ನುವಂತಹ ಪಾತ್ರದಲ್ಲಿ. ಅವರು ಸ್ಪೈ ಆಗೋದಕ್ಕೆ ಏನು ಕಾರಣ ಅದನ್ನು ಸಿನಿಮಾದಲ್ಲಿ ನೋಡಿ. ಆದರೆ ಸ್ಪೈ ಅನ್ನೋದಂತೂ ನಮಗೆಲ್ರಿಗೂ ಗೊತ್ತು. ಪಕ್ಕದ ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ಅಲ್ಲಿನ ಭೂಗತ ಪಾತಕಿಗಳು, ಅಲ್ಲಿನ ಸರ್ಕಾರ, ಅಲ್ಲಿನ ಪೊಲಿಟಿಷಿಯನ್ಸ್ಗಳು ಭಾರತದ ಮೇಲೆ ಮಾಡ್ತಾ ಇರುವಂತಹ ನಿರಂತರ ಷಡ್ಯಂತ್ರಗಳು, ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಉಗ್ರ ದಾಳಿಗಳು, ಹಿಂಸಾತ್ಮಕ ಕೃತ್ಯಗಳು ಎಲ್ಲದಕ್ಕೂ ಕೂಡ ಪಾಕಿಸ್ತಾನ ನೇರವಾಗಿಯೇ ಕಾರಣ. ಆದರೆ ಅದನ್ನು ಅವರು ಅಲ್ಲಗಲಿತಾರೆ. ಆದರೆ ಈ ಸಿನಿಮಾದಲ್ಲಿ ನೋಡ್ತಾ 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 ನಮ್ಮ ರಕ್ತ ಕುದಿಯೋಕೆ ಶುರುವಾಗುತ್ತೆ. ನಾವು ಬರೀ ಸಿನಿಮಾ ನೋಡಿ ಥಿಯೇಟ್ರಿಂದ ಹೊರಗೆ ಬಂದಮೇಲೆ ಅದನ್ನು ಮರೆತು ಬರೋದಲ್ಲ. ಈ ಸಿನಿಮಾ ನೋಡುವಾಗ ಅನಿಸುತ್ತೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಎಷ್ಟು ಜವಾಬ್ದಾರಿ ಇದೆ. ಬಹಳ ಪ್ರಮುಖವಾಗಿ ಹಮ್ಜಾ ಅಲಿ ಅನ್ನುವಂತಹ ನಾಯಕನ ಅಂದರೆ ಸ್ಪೈ ಪಾತ್ರವನ್ನು ರಣವೀರ್ ಸಿಂಗ್ ಏನು ಮಾಡಿದ್ದಾರೆ, ನಿಜಕ್ಕೂ ಬಹಳ ಅದ್ಭುತವಾದಂತಹ ಅಭಿನಯ ಅವ್ರದ್ದು. ನನಗೆ ತುಂಬ ವೈಯಕ್ತಿಕವಾಗಿ ಬಾಲಿವುಡ್ನಲ್ಲಿ ಇತ್ತೀಚೆಗೆ ಇಷ್ಟ ಆಗಿರುವಂತಹ, ಬಾಲಿವುಡ್ನಲ್ಲಿ ಉದಯಿಸಿದ ಅದ್ಭುತ ನಟರು ಅಂತ ಹೇಳಿದರೆ ಅದು ರಣಬೀರ್ ಕಪೂರ್, ಮತ್ತೊಬ್ಬರು ರಣವೀರ್ ಸಿಂಗ್. ರಣವೀರ್ ಸಿಂಗ್ ರಿಯಲ್ ಲೈಫ್ನಲ್ಲಿ ನೋಡುವಾಗ ತುಂಬ ಒಂದು ರೀತಿ ಕಾಮಿಡಿ ಜೋಕರ್ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾರೆ. ಸಾರ್ವಜನಿಕವಾಗಿರುವಾಗ ಬಹಳ ಸಹಜವಾಗಿ ಲೈವ್ಲಿ ಆಗಿರೋಕ್ಕೆ ಇಷ್ಟಪಡ್ತಾರೆ. ಆದರೆ ಆತ ಕಲಾವಿದ ಅಂತ ಬಂದಾಗ, ಒಂದು ಪಾತ್ರ ಅಂತ ಬಂದಾಗ ಅದರ ಒಳಕ್ಕೆ ಇಳಿಯುವ ರೀತಿ ನನಗೆ ವೈಯಕ್ತಿಕವಾಗಿ ಒಬ್ಬ ವಿಮರ್ಶಕನಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಈ ಒಂದು ವಿಮರ್ಶೆಯನ್ನು ನಾನು ಎಷ್ಟು ಲೀಲಾಜಾಲವಾಗಿ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಯಾವುದೇ ಸಿದ್ಧತೆ ಮಾಡ್ಕೊಂಡಿಲ್ಲ. ಒಳ್ಳೆಯ ಸಿನಿಮಾವನ್ನು, ಒಳ್ಳೆಯ ಕಲಾವಿದರನ್ನು, ಒಳ್ಳೆಯ ಕಥೆಯನ್ನು ಗಾಢವಾಗಿ ನಮ್ಮನ್ನು ಆವರಿಸಿಕೊಳ್ಳುವಂತಹ ಸಿನಿಮಾಗಳು ಬಂದಾಗ ಮಾತ್ರ ಇಷ್ಟು ಲೀಲಾಜಾಲವಾಗಿ ನಾವು ಮಾತಾಡೋದಕ್ಕೆ ಆಗುತ್ತೆ. ರಣವೀರ್ ಸಿಂಗ್ ಒಬ್ಬ ಅದ್ಭುತ ಕಲಾವಿದ. ಆತ ಇಲ್ಲೂ ಕೂಡ ತಣ್ಣಗೆ ಕಾಣಿಸ್ಕೊಳ್ತಾನೆ. ಆದರೆ ಆತನ ಅಭಿನಯ ನಿಜಕ್ಕೂ ನಮ್ಮ ಮನಸ್ಸನ್ನು ಗಾಢವಾಗಿ, ಅಲಿ ಅನ್ನುವಂತಹ ಪಾತ್ರ ಅಂದರೆ ಅದು ಮೂಲ ಹೆಸರು ಬೇರೆ, ಆದರೆ ಸ್ಪೈ ಆಗಿ ಅಲ್ಲಿ ಹೋದಾಗ ಆ ಪಾತ್ರದ ಹೆಸರು, ಸೊ ಅದು ನಿಜಕ್ಕೂ ನಮ್ಮನ್ನು ಬಹಳವಾಗಿ ತಟ್ಟುತ್ತೆ. ಎಲ್ಲೂ ಕೂಡ ಹೀರೋಯಿಸಮ್ ಇಲ್ಲ. ಇದು ನೈಜತೆಗೆ ಹತ್ತಿರವಾಗಿರುವಂತಹ ಪಾತ್ರ, ನೈಜತೆಗೆ ಇರುವಂತಹ ಕತೆ. ಹೀರೋಯಿಸಮ್ ಇಲ್ಲ, ಆದರೆ ಕಥೆಯೇ ಹೀರೋ. ಕಥೆಯ ಎಲ್ಲ ಪಾತ್ರಗಳು ಹೀರೋ. ರಣವೀರ್ ಸಿಂಗ್ ಮುಖ್ಯ ಪಾತ್ರವನ್ನು ಮಾಡಿದ್ದಾರೆ, ಆದರೆ ಪಾತ್ರವನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ನಮಗೆ ಸೆಕೆಂಡ್ ಇಷ್ಟ ಆಗುವಂತಹ ಪಾತ್ರ ಅಂದರೆ ಪ್ಯಾರಲಲಿ ಅಕ್ಷಯ್ ಖನ್ನಾ. ಈ ಪಾತ್ರದಲ್ಲಿ ಅವರ ಅಭಿನಯ ನಿಜಕ್ಕೂ ಅದ್ಭುತ. ಬಾಬಾ ಏನು ಆ್ಯಕ್ಟಿಂಗ್ ಮಾಡ್ತಾರೆ ರೀ ಇವರು ಅಂತ ಅನಿಸ್ಕೊಡುತ್ತೆ. ರೆಹಮಾನ್ ಡಕಾಯತ್ ಅನ್ನುವಂತಹ ಅಲ್ಲಿನ ಪಾಕಿಸ್ತಾನದ ಒಬ್ಬ ಅಂಡರ್ವರ್ಲ್ಡ್ ಡಾನ್ ನಂತರ ಪೊಲಿಟಿಷಿಯನ್ ಆಗುವಂತಹ ಪಾತ್ರದ ಒಳಕ್ಕೆ ಇಳಿದುಬಿಟ್ಟಿದ್ದಾರೆ. ಒಂದು ರೀತಿ ಏನು ಹೇಳೋದು, ಸ್ವ್ಯಾಗ್. ಆ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿರೋ ರೀತಿ ಅದ್ಭುತವಾಗಿದೆ. ಆತನ ಬಹಳಷ್ಟು ಸಿನಿಮಾಗಳನ್ನು ನೋಡಿದ್ವಿ. ಇದು ದಿ ಬೆಸ್ಟ್ ಸಿನಿಮಾ. ಅಕ್ಷಯ್ ಖನ್ನಾಗೆ ದಿ ಬೆಸ್ಟ್ ಕ್ಯಾರೆಕ್ಟರ್. ಅಷ್ಟು ಆಳಕ್ಕೆ ಆ ಪಾತ್ರದಲ್ಲಿ ಇಳಿದಿದ್ದಾರೆ, ನಮ್ಮ ಮನಸ್ಸನ್ನು ತಟ್ಟಿದ್ದಾರೆ. ಪ್ರತಿಯೊಬ್ಬ ಭಾರತೀಯರ ರಕ್ತ ಕುದಿಯುತ್ತೆ ಆ ಪಾತ್ರವನ್ನು ನೋಡುವಾಗ. ಅಂತಹ ಒಂದು ಪಾತ್ರ. ಮತ್ತೊಂದು ಕಡೆ ಸಂಜಯ್ ದತ್, ಚೌಧರಿ ಅಸ್ಲಂ ಅನ್ನುವಂತಹ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಾಯಕಿಯಾಗಿ ಸಾರಾ ಅರ್ಜುನ್. ಬಹಳಷ್ಟು ಕಲಾವಿದರೆ ಇದ್ದಾರೆ. ರೆಹಮಾನ್ ಡಕಾಯತ್, ಬಲೋಚ್ ಗ್ಯಾಂಗ್ನ ಲೀಡರು, ಪೀಪಲ್ಸ್ ಅಮನ್ ಕಮಿಟಿಯ ಅಧ್ಯಕ್ಷ. ಆ ಪಾತ್ರದಲ್ಲಿ ಅಕ್ಷಯ್ ಖನ್ನಾ ಮಾಡಿರೋದು. ಅಲ್ಲಿನ ಪಾಲಿಟಿಕ್ಸ್ ನಮಗೆ ಹೆಚ್ಚು ಕಾಣುತ್ತೆ. ಎಸ್, ಇದು ನಡೆಯೋದು ಪಾಕಿಸ್ತಾನದಲ್ಲಿ, ಅಲ್ಲಿನ ಕರಾಚಿ. ಅಲ್ಲಿ ಲ್ಯಾರಿ ಅನ್ನುವಂತಹ ಒಂದು ಸ್ಲಮ್ಮು. ಎಸ್, ಅಫ್ಕೋರ್ಸ್ ಅಲ್ಲಿ ಆ ಲ್ಯಾರಿ ಅನ್ನುವಂತಹ ಒಂದು ದೊಡ್ಡ ಸ್ಲಮ್ಮು. ಆ ಸ್ಲಮ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಇಡೀ ಕರಾಚಿಗೆ ಒಂದು ರೀತಿ ಕಿಂಗ್ ಆಗ್ಬೋದು. ಪಾಕಿಸ್ತಾನನೇ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂತ ನಂಬಿರುವಂತಹ ರಾಜಕಾರಣ, ಅಲ್ಲಿನ ವ್ಯವಸ್ಥೆ, ಅಲ್ಲಿ ಒಂದು ಅಂಡರ್ವರ್ಲ್ಡ್ ಗ್ಯಾಂಗು, ಭೂಗತ ಕತೆ. ತುಂಬ ಮುಕ್ಕಾಲು ಭಾಗ ಪಾಕಿಸ್ತಾನದಲ್ಲೇ ನಡೆಯುವಂಥ ಕತೆ. ಮುಕ್ಕಾಲು ಭಾಗ ಅಲ್ಲ, 90%. ಬಟ್ ಆದರೆ ಇದು ಭಾರತದ ಕತೆ. ಯಾಕಂತ ಹೇಳಿದ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಪ್ರತಿಯೊಂದು ಘಟನಾವಳಿಗಳು ಕೂಡ ಕಣ್ಣು ಮುಂದೆ ಬರುತ್ತೆ, ನಮ್ಮ ಕಣ್ಣು ಮುಂದೆ ನಡೆದಿರುವಂತಹ ಘಟನೆಗಳು. ಹಾಗಾಗಿ ಕೆಲವು ಕಡೆಗಳಲ್ಲಿ ಒಂದು 4-5 ದೃಶ್ಯಗಳು ತುಂಬ ಹಿಂಸಾತ್ಮಕ ಅನಿಸುತ್ತೆ. ಎಸ್, ಅಫ್ಕೋರ್ಸ್ ಇದು ಎ ಸರ್ಟಿಫಿಕೇಟ್ ಸಿನಿಮಾ. 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ, 18 ವರ್ಷದ ಒಳಗಿನವರಿಗೆ ಈ ಸಿನಿಮಾಗೆ ಪ್ರವೇಶ ಇಲ್ಲ, ಎಂಟ್ರಿ ಇಲ್ಲ. 3 ವರ್ಷದ ಒಳಗಿನ ಮಕ್ಕಳಿಗೆ ಗೊತ್ತಾಗಲ್ವಲ್ಲ, ತಿಳುವಳಿಕೆ ಇರಲ್ಲ, ಹಾಗಾಗಿ ಬಿಡ್ತಾರೆ. ಅದು 3ರಿಂದ 18 ವರ್ಷದ ಒಳಗಿನ ಮಕ್ಕಳಿಗೆ ಈ ಸಿನಿಮಾಗೆ ಪ್ರವೇಶ ಇಲ್ಲ, ಯಾಕಂದರೆ ಕೆಲವು ಹಿಂಸಾತ್ಮಕ ದೃಶ್ಯಗಳಿದೆ ಅಂತ. ಓವರಾಲ್ ಆಗಿ ನಾನು ನೋಡಿದಾಗ ಸ್ವಲ್ಪ ಅಲ್ಲೆಲ್ಲ ಆ ದೃಶ್ಯಗಳು ಬಂದಾಗ ಸ್ವಲ್ಪ ನಾನು ಕೂಡ ಕಣ್ಣು ಮುಚ್ಕೊಂಡೆ. ನನಗದು ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ. ಬಟ್ ಆ ಒಂದು ದೃಶ್ಯಗಳಿಗೆ ಅದು ಬೇಕಿತ್ತು. ಅದನ್ನು ತೋರಿಸಲಿಲ್ಲ ಅಂದರೆ ಅದು ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ, ಆ ಕತೆ ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಅದನ್ನು ತೋರಿಸಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಓವರಾಲ್ ಆಗಿ ಒಂದು ಅದ್ಭುತವಾದಂತಹ ಸಿನಿಮಾ. ಯಾವುದೇ ಪಾಲಿಟಿಕ್ಸ್ ಇಲ್ಲ. ಗಿಲಿಟಿಕ್ಸ್ ಅಂತ ನೀವು ಅದನ್ನು ಬೈಫರ್ಗೆಟ್ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ಸಿನಿಮಾ ಪ್ರತಿಯೊಬ್ಬ ಭಾರತೀಯರು ನೋಡಬೇಕು.
ಪಾಕಿಸ್ತಾನದಂಥ ಒಂದು ಕೆಟ್ಟ ದೇಶ ಮಾಡುವಂತಹ ಕುತಂತ್ರ, ಅಲ್ಲಿನ ಭೂಗತ ಪಾತಕಿಗಳು ಮಾಡುವಂತಹ ಕುತಂತ್ರಗಳು, ಅಲ್ಲಿನ ಉಗ್ರ ಸಂಘಟನೆಗಳು ನಮ್ಮ ದೇಶದ ಮೇಲೆ ನಡೆಸ್ತಾ ಇರುವಂತಹ ನಿರಂತರ ಅಟ್ಯಾಕ್ಗಳು, ಹಿಂಸಾತ್ಮಕ ಕೃತ್ಯಗಳು, ಇದನ್ನೆಲ್ಲವನ್ನು ತಡಿಬೇಕು. ಇದೆಲ್ಲವನ್ನು ನಾವು ರಾಜಕಾರಣ ವ್ಯವಸ್ಥೆಯನ್ನು ನಾವು ಜನಸಾಮಾನ್ಯರ ತಲೆ ಕೆಡಿಸ್ಕೋಬಾರ್ದು. ಆ ವ್ಯವಸ್ಥೆ ಬಗ್ಗೆ ಅವ್ರು ಬಂದಾಗ ಇವ್ರ ಬಗ್ಗೆ ಆರೋಪ, ಇವ್ರು ಬಂದಾಗ ಅವ್ರ ಬಗ್ಗೆ ಆರೋಪ, ಅದು ಮಾಡ್ತಾನೆ ಇರ್ತಾರೆ. ನಾವು ಜನಸಾಮಾನ್ಯರು ಯೋಚನೆ ಮಾಡಬೇಕು, ಈ ದೇಶಕ್ಕೆ ಏನಾಗಬೇಕು, ಈ ದೇಶದಲ್ಲಿ ನಿಜಕ್ಕೂ ಏನಾಗ್ತಿದೆ. ಪಾಕಿಸ್ತಾನದಂತಹ ಒಂದು ಕಚಡ ದೇಶ, ವ್ಯವಸ್ಥೆ, ದರಿದ್ರ ವ್ಯವಸ್ಥೆ, ಆ ಉಗ್ರ ಸಂಘಟನೆಯನ್ನು ಪೋಷಿಸುವಂತಹ ದರಿದ್ರ ರಾಜಕಾರಣ ಪಾಕಿಸ್ತಾನದ್ದು. ಅಂಥದ್ದನ್ನೆಲ್ಲವನ್ನು ಕೂಡ ನಾವು ನೋಡಿದಾಗ, ಈ ಸಿನಿಮಾಗಳಲ್ಲಿ ನೋಡಿದಾಗ ಅನಿಸುತ್ತೆ, ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಮೂಡಬೇಕು, ಎಲ್ಲವನ್ನು ಮೆಟ್ಟಿ ನಿಲ್ಲುವಂತಹ ಒಂದು ಒಗ್ಗಟ್ಟು ನಮ್ಮಲ್ಲಿ ಬರಬೇಕು ಅಂತ. ಸೊ ಧುರಂಧರ್ ಎಲ್ಲರೂ ಕೂಡ ಆರಾಮಾಗಿ ಹೋಗಿ ಸಿನಿಮಾ ನೋಡಿ. ಈ ವರ್ಷದ ದಿ ಬೆಸ್ಟ್ ಸಿನಿಮಾ ಇದು, ಈ ವರ್ಷದ ಬೆಸ್ಟ್ ಸಿನಿಮಾ. 2009 ಘಟನೆಗಳನ್ನು ಇಲ್ಲಿ ಹೇಳಿದ್ದಾರೆ. ಮುಂದೆ ಆಗುವಂತಹ ಘಟನೆಗಳು ಪಾರ್ಟ್ 2ನಲ್ಲಿ ಬರುತ್ತೆ. ಧುರಂಧರ್ 2 ಬರುತ್ತೆ ನೆಕ್ಸ್ಟ್ ಇಯರ್ ಮಾರ್ಚ್ಗೆ ರಿಲೀಸ್ ಆಗುತ್ತೆ. ಸೊ ಬಹುಶಃ ಪಾರ್ಟ್ 2ನಲ್ಲಿ ಅದು 2010ರಿಂದ 2025 ಘಟನೆಗಳನ್ನು ಬಹುಶಃ ಅಲ್ಲಿ ತೋರಿಸ್ತಾರೆ ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಹೋಗಿ ಈ ಸಿನಿಮಾನ ನೋಡಿ. ನಾನಂತೂ ಈ ಸಿನಿಮಾಗೆ ಯಾವ ಸಿನಿಮಾಗೂ ಸ್ಟಾರ್ ಕೊಡಲ್ಲ, ಆದರೆ 5ರಲ್ಲಿ 4.5 ಸ್ಟಾರ್ ಈ ಸಿನಿಮಾ ಕೊಡ್ತೀನಿ ನಾನು. ಹಂಗೆ ಕೇಳಿದ್ರೆ ಒಂದು ಒಳ್ಳೆಯ ಸಿನಿಮಾ, ಬಹಳ ಅದ್ದೂರಿಯಾಗಿ ಮೂಡಿ ಬಂದಿರುವ ಸಿನಿಮಾ, ಬಹಳ ಇಷ್ಟವಾಗುವಂತಹ ಸಿನಿಮಾ. ಪ್ರತಿಯೊಬ್ಬ ದೇಶ ಪ್ರೇಮಿಯು, ಪ್ರತಿಯೊಬ್ಬ ಭಾರತೀಯರು ಕೂಡ ಈ ಸಿನಿಮಾವನ್ನು ನೋಡಬೇಕು ಅಂತ. ಎಲ್ಲರೂ ಕೂಡ ಹೋಗಿ ನೋಡಿ. ಇವತ್ತಿಗೂ ಕೂಡ ಬುಕ್ಕಿಂಗ್ ತುಂಬ ಅದ್ಭುತವಾಗಿ ಆಗ್ತಾಯಿದೆ. ನಾನು ಬೆಂಗಳೂರಿನಲ್ಲಿ ಬುಕ್ ಮೈ ಶೋನಲ್ಲಿ ನೋಡಿದಾಗ ಬುಕ್ಕಿಂಗ್ ಇವತ್ತಿಗೂ ಕೂಡ ವೀಕ್ ಡೇಸ್ನಲ್ಲೂ ಕೂಡ ಅದ್ಭುತವಾದಂತಹ ಬುಕ್ಕಿಂಗ್ ಆಗ್ತಾಯಿದೆ. ಸೊ ಒಂದು ಒಳ್ಳೆ ಸಿನಿಮಾ, ಹೋಗಿ ನೋಡಿ ಅಂತ. ಡೈಲಿ ಮಾಧ್ಯಮ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಬೆಂಬಲ ಕನ್ನಡ ಸಿನಿಮಾಕ್ಕೆ, ಈ ನಮ್ಮ ಡೈಲಿ ಮಾಧ್ಯಮಕ್ಕೆ ಇರಲಿ. ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿ. ನೀವು ನೋಡ್ತಾ ಇದ್ದರೆ ನಮಗೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹುಮ್ಮಸ್ಸು, ಧೈರ್ಯ ಬರುತ್ತೆ. ಥ್ಯಾಂಕ್ ಯು.